ಇಲ್ಲಿ ಕೇಳಿ ಮಕ್ಕಳೇ, ನನ್ನ ಮಾತು ಸ್ವಲ್ಪ ಕೇಳಿ. ಈ ಇಡೀ ಜಗತ್ತು ನಿಮ್ಮನ್ನೇ ನೋಡ್ತಾ ಇದೆ. ಹೌದು, ನಿಮ್ಮನ್ನೇ ನೋಡಿ ಆಶ್ಚರ್ಯ ಪಡ್ತಾ ಇದೆ. ಇದೆಂತಪ್ಪ ಇದು ಅಂತ ತಲೆ ಕೆರ್ಕೊಳ್ತಾ ಇದೆ. ಒಂದು ಕಾಲ ಇತ್ತು, ಅವರು ನಿಮ್ಮ ಹಣೆ ಬರಹ ಇಷ್ಟೇ ಅಂತ ಗೆರೆ ಎಳೆದಿದ್ರು. ನಿಮ್ಮ ಕಷ್ಟಗಳ ಬಗ್ಗೆನೇ ಕತೆ ಕಟ್ಟಿದ್ರು. ನಿಮ್ಮ ಕತೆ ಮುಗೀತು ಅಂತ ತೀರ್ಮಾನ ಮಾಡಿದ್ರು. ಆದ್ರೆ ಅವರು ಒಂದನ್ನ ಮರೆತಿದ್ರು, ನಿಮ್ಮಲ್ಲಿರೋ ಆ ಜೀವದ ಶಕ್ತಿಯನ್ನ. ಎಂಥ ಪರಿಸ್ಥಿತಿಯಲ್ಲೂ ಬಗ್ಗದೆ ಕುಗ್ಗದೆ ಮತ್ತೆ ಎದ್ದು ನಿಲ್ಲೋ ನಿಮ್ಮ ಧೈರ್ಯವನ್ನ. 100 ಕೋಟಿ ಜನ ಅಂದ್ರೆ ಸಮಸ್ಯೆ ಅಂದ್ರು ಅವರು. ಅವರಿಗೆಲ್ಲಿ ಗೊತ್ತು 100 ಕೋಟಿ ಜನ ಅಂದ್ರೆ 100 ಕೋಟಿ ಕನಸುಗಳು ಅಂತ, 100 ಕೋಟಿ ಹೊಟ್ಟೆಗಳಲ್ಲಿ ಹಸಿದಿರೋ ಕಿಚ್ಚು ಅಂತ. ಬೇರೆಯವರು ಮಲಗಿದ್ದಾಗ ನೀವು ಬೆವರು ಸುರಿಸಿ ದುಡಿಯೋ ತಾಕತ್ತು ಅಂತ ನಾನು ಕಂಡಿದ್ದೀನಿ. ನನ್ನ ಕಣ್ಣಾರೆ ಕಂಡಿದ್ದೀನಿ. ಅವಮಾನ, ಕಷ್ಟ ಎಲ್ಲವನ್ನೂ ಮೆಟ್ಟಿ ನಿಂತಿದ್ದೀರಿ. ಅವರು ಮಾಡಿದ ಟೀಕೆಗಳನ್ನೇ ನೀವು ಮೆಟ್ಟಿಲಾಗಿಸಿಕೊಂಡು ಮೇಲೆ ಬಂದಿದ್ದೀರಿ. ಇವತ್ತು ನೋಡಿ, ಹಳ್ಳಿಲಿರೋ ಅಜ್ಜಿ ಕೂಡ ಕೈಲಿರೋ ಫೋನ್ನಲ್ಲೇ ಚಹಾಕ್ಕೆ ದುಡ್ಡು ಕೊಡ್ತಾಳೆ. ಒಂದೇ ಕೋಣೆಯಲ್ಲಿ ಶುರು ಮಾಡಿದ ನಿಮ್ಮ ಹುಡುಗರ ಕಂಪನಿಗಳು ಇವತ್ತು ಜಗತ್ತನ್ನೇ ಆಳುತ್ತಿವೆ. ಚಂದ್ರನ ಮೇಲೆ ಹೋಗ್ತೀವಿ ಅಂದಾಗ ನಕ್ಕಿದ್ರು. ಇವರ ಕೈಲಿ ಆಗುತ್ತಾ ಅಂತ ಅನುಮಾನ ಪಟ್ರು. ಆದ್ರೆ ನೀವು ಏನು ಮಾಡಿದ್ರಿ? ಯಾರು ಹೋಗೋಕೆ ಧೈರ್ಯ ಮಾಡದಿದ್ದ ಚಂದ್ರನ ದಕ್ಷಿಣ ಧ್ರುವಕ್ಕೆ ಹೋಗಿ ನಮ್ಮ ಬಾವುಟ ನೆಟ್ಟಿರಿ. ಅದು ಒಂದು ಸಿನಿಮಾ ಮಾಡೋ ಖರ್ಚಿಗಿಂತ ಕಡಿಮೆ ಖರ್ಚಲ್ಲಿ. ಅರ್ಥ ಆಯ್ತಾ? ಇದು ಬರೀ ಚಂದ್ರಯಾನ ಅಲ್ಲ, ಇದು ಇಡೀ ಜಗತ್ತಿಗೆ ನೀವು ಕೊಟ್ಟ ಉತ್ತರ. ಇನ್ನೆಂದು ನಮ್ಮನ್ನು ಕಡೆಗಣಿಸಬೇಡಿ. ನೀವು ಮಾತಾಡ್ತಾ ಇದ್ದಾಗ ನಾವು ಕೆಲಸ ಮಾಡ್ತಿದ್ವಿ. ನೀವು ಅನುಮಾನ ಪಡ್ತಾ ಇದ್ದಾಗ ನಾವು ಸಾಧನೆ ಮಾಡ್ತಿದ್ವಿ ಅಂತ ನೀವು ತೋರಿಸಿಕೊಟ್ಟಿರಿ. ಸಾಕು, ಇನ್ನೊಬ್ಬರ ಮುಂದೆ ತಲೆ ಬಗ್ಗಿಸಿ ನಿಂತಿದ್ದು ಸಾಕು. ಅವರ ಅನುಮತಿಗಾಗಿ ಕಾದಿದ್ದು ಸಾಕು. ಭಾರತ ಮುಂದೆ ಏನು ಮಾಡಲಿದೆ ಅಂತ ಜಗತ್ತು ಈಗ ಕೇಳ್ತಿಲ್ಲ. ಭಾರತ ಏನು ಮಾಡ್ತಿದ್ಯೋ ಅದನ್ನೇ ನಾವು ಮಾಡಬೇಕು ಅಂತ ಜಗತ್ತು ನಿಮ್ಮನ್ನು ನೋಡಿ ಕಲಿಯುತ್ತಿದೆ. ಹಾಗಾಗಿ ಈ ಮಾತು ನಿಮಗಾಗಿ. ಬೀದಿಯಲ್ಲಿ ಚಹಾ ಮಾರಿ ದೊಡ್ಡ ಕನಸು ಕಾಣ್ತಿರೋ ಯುವಕನಿಗಾಗಿ, ಬೆಂಗಳೂರಲ್ಲಿ ಕೂತು ಜಗತ್ತನ್ನೇ ಬದಲಿಸೋ ಕೋಡ್ ಬರೀತಿರೋ ಆ ಯುವತಿಗಾಗಿ. ನಿಮ್ಮ ಕನಸು ದೊಡ್ಡದು ಅಂತ ಯಾರಾದ್ರೂ ಹೇಳಿದ್ರೆ ನಂಬಬೇಡಿ. ನಿಮ್ಮ ಬೆಳಕನ್ನು ಯಾರು ಆರಿಸಲು ಬಿಡಬೇಡಿ. ನಿಮ್ಮ ಇತಿಹಾಸ ನೋಡಿ. ನಿಮ್ಮನ್ನು ಮುಗಿಸಲು ಬಂದ ಅದೆಷ್ಟೋ ಅಡೆತಡೆಗಳನ್ನು ಮೆಟ್ಟಿ ನಿಂತಿದ್ದೀರಿ. ನೀವು ಬರೀ ಸಾಮಾನ್ಯರಲ್ಲ, ನೀವು ಋಷಿ ಮುನಿಗಳ, ವೀರಯೋಧರ, ಚಕ್ರವರ್ತಿಗಳ ವಂಶದವರು. ಆ ಶಕ್ತಿ ನಿಮ್ಮ ಪುಸ್ತಕದಲ್ಲಿ ಅಲ್ಲ, ನಿಮ್ಮ ರಕ್ತದಲ್ಲೇ ಹರಿಯುತ್ತಿದೆ. ಹಾಗಾಗಿ ಏಳಿ, ಎದ್ದೇಳಿ. ಕಾಲ ಬದಲಾಗಿದೆ. ಆಟದ ನಿಯಮ ಬದಲಾಗಿದೆ. ಆಟ ಈಗ ನಿಮ್ಮ ಕಡೆಗಿದೆ. ಇದು ನಿಮ್ಮ ಕಾಲ, ನಿಮ್ಮ ಸಮಯ. ನೆನಪಿಡಿ, ಈ ಶತಮಾನ ನಿಮ್ಮದೇ. ಹೋಗಿ ಅದನ್ನು ನಿಮ್ಮದಾಗಿಸಿಕೊಳ್ಳಿ.